ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ರಾಮಲಿಂಗಾರೆಡ್ಡಿರವರು ಇದೇ ಪ್ರಪ್ರಥಮ ಬಾರಿಗೆ ಕೋಲಾರ ಕೆಡಿಪಿ ಸಭೆಯನ್ನು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳು, ಕೋಲಾರ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ ಸೇರಿದಂತೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ತ್ರೀ ಡೇಸ್ ಬ್ಯಾಕು ಒಕ್ಲೇರಿನಲ್ಲಿ 3 ಬೋರ್ವೆಲ್ ಹಾಕಿದೀವಿ ಸರ್. ಮೂರಲ್ಲಿನೂ ನೀರು ಸಿಕ್ಕಿದೆ, ಚೆನ್ನಾಗಿ ಒಳ್ಳೆ ನೀರು ಸಿಕ್ಕಿದೆ. ಹಳೆ ಮೋಟ್ರ್ಗಳೇನು ಅದಕ್ಕೆ ಹಾಕ್ತೀವಿ, ಪ್ಲಸ್ ಪೈಪ್ಸ್ ಏನಾದ್ರು ಶಾರ್ಟೇಜು, ಆಮೇಲೆ ಕೇಬಲ್ ಶಾರ್ಟೇಜ್ ಇದ್ದಾಗ ಇಮಿಡಿಯೇಟ್ ಮಾಡ್ಕೋಬೇಕಾಗ್ತದೆ. ಗ್ರಾಮ ಪಂಚಾಯತಿ ಇದೆಲ್ಲ JJM ಇಂದನೇ ಯಾವ್ದೊಂದು ಫಂಡ್ಸಲ್ಲಿ ನಾವು ಮಾಡ್ಕೋಬೇಕಾಗ್ತದೆ. ಆಮೇಲೆ ಏನಾಗುತ್ತೆ, ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ನಾವು ಇವತ್ತು ಒಂದು 10 ವಿಲೇಜ್ಗೆ ಬೋರ್ ಇಲ್ಲ, ನೀರಿಲ್ಲ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇವತ್ತು ಟಾಸ್ಕ್ ಫೋರ್ಸ್ ಕಮಿಟಿ ಅಪ್ರೂವಲ್ ಆಗಿ ನಿಮಗೆ ಬಂದ್ಬಿಡುತ್ತೆ, ಇಲ್ಲಿಂದ ಕಮಿಟಿಯಿಂದ ಕರೆದ್ವಿ. ನಾಳೆ ಇನ್ನೊಂದು 2-3 ಬೋರ್ವೆಲ್ ನಿಂತೋಗುತ್ತೆ, ನೀರು ನೆಕ್ಸ್ಟ್ ಡೇನೇ ನಿಂತೋಗುತ್ತೆ. ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗೋದಿಲ್ಲ ಯಾವತ್ತು ಎಲ್ಲಿ ನಿಂತೋಗುತ್ತೆ, ಯಾವತ್ತು ಎಲ್ಲಿ ನಮಗೆ ಪ್ರಾಬ್ಲಮ್ ಬರುತ್ತೆ ಅಂತ. ಆದರೆ ಇನ್ನೊಂದು ಆವಾಗ ನಾವು ಮಾಡಬೇಕಂದ್ರೆ ಔಟ್ ಆಫ್ ದಿ ಆ್ಯಕ್ಷನ್ ಪ್ಲಾನೇ ಮಾಡಬೇಕಾಗ್ತದೆ. ಅದಕ್ಕೂ ಸ್ವಲ್ಪ ತಾವು ಪರ್ಮಿಷನ್ನ ಇದು ಮಾಡಬೇಕು. ಔಟ್ ಆಫ್ ದಿ ಆಕ್ಷನ್ ಪ್ಲಾನ್ ಮಾಡಿ ಅದೇನಿದೆ ಲೀಗಲಾಗಿ ಯಾರ್ಯಾರು ನೋಡ್ಕೋಬೇಕು ಏನು ಅದನ್ನೆಲ್ಲ ಡ್ರಿಲ್ಲಿಂಗ್ ಆಗ್ಬೋದು, ಇಲ್ಲ ಹೊಸ ಮೋಟರ್ ತಗೊಳ್ಳೋದು, ಇನ್ನೊಂದು ಯಾವುದೇ ಆಗ್ಬೋದು. ಯಾಕಂದರೆ ಇವಾಗ ನಾವು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಬೇಕು, ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ತಮ್ಮಂತಕ್ಕೆ ಬರಬೇಕು, ಅಲ್ಲಿ ಅಪ್ರೂವಲ್ ಆಗಬೇಕು, ಹೋಗಬೇಕು. ಅದು ಸ್ವಲ್ಪ ಪ್ರೋಸೆಸ್ ಆಗುತ್ತೆ, ಮಿನಿಮಮ್ ಒಂದು 50 ಡೇಸ್ ಆಗೇ ಆಗುತ್ತೆ. ಇಲ್ಲಿ ಅಷ್ಟವರೆಗೂ ಜನಕ್ಕೆ ನೀರು ಏನು ಮಾಡೋದು ನಾವು. ಅದರಿಂದ ಔಟ್ ಆಫ್ ದಿ ಆಕ್ಷನ್ ಪ್ಲಾನ್ ಏನಾದರೂ ಬಂದಾಗ ಅದನ್ನು ನಾವು ಇಮಿಡಿಯೇಟಾಗಿ ತೊಗೊಳೋದಕ್ಕೆ ಒಂದು ಅವಕಾಶ ಆಗಬೇಕು. ಆಮೇಲೆ JJM ಅವ್ರದ್ದು ಎಷ್ಟು ಬೋರ್ವೆಲ್ ಹಾಕಿದ್ದಾರೆ, ಇಮಿಡಿಯೇಟಾಗಿ ಅದಕ್ಕೆಲ್ಲ ಅವರು ಮೋಟ್ರ್ ಪಂಪ್ಸ್ ಹಾಕಿ ಅವರು ಇಮಿಡಿಯೇಟಾಗಿ ಕೊಡಬೇಕು. ಅಂದರೆ ಎಲೆಕ್ಟ್ರಿಸಿಟಿದು ಇದನ್ನು ಸ್ವಲ್ಪ JJM ವಿಚಾರ ಸ್ವಲ್ಪ ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಆ ಬೋರ್ಸ್ ಏನು ಹಾಕಿದ್ದಾರೆ ಅದು ಪ್ಲಸ್ ಅದಕ್ಕೆ ಎಲೆಕ್ಟ್ರಿಸಿಟಿ ಕೊಟ್ಬಿಟ್ರೆ ಆಲ್ಮೋಸ್ಟ್ ಒಂದು ಹಂತಕ್ಕೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಪ್ಲಸ್ ಬರುವಂಥ ಪ್ರಾಬ್ಲಮ್ಸನ್ನ ಇಮಿಡಿಯೇಟಾಗಿ ನಾವು ಅಟೆಂಡ್ ಮಾಡಿಕೊಂಡು ಅಟೆಂಡ್ ಮಾಡಿದ ತಕ್ಷಣ ಔಟ್ ಆಫ್ ದಿ ಆಕ್ಷನ್ ಪ್ಲಾನ್ ಬೇಕಾದ್ರೆ ನಾವು ಮಾಡ್ಕೊಂಡು ಆಮೇಲೆ ಬೇಕು ಟಾಸ್ಕ್ ಫೋರ್ಸ್ ಕಂಪ್ನಿನಲ್ಲಿ ಸೇರಿಸ್ಕೊಂಡು ಅದನ್ನ ಬಿಲ್ ಕೊಡುವಂಥದ್ದನ್ನು ನಾವು ಮಾಡ್ಕೋಬೋದು. ಇದು ಮೇಯ್ನು ನೀರಿನ ವಿಚಾರದಲ್ಲಿ ಯಾವತ್ತು ನಮಗೆ ಇರುತ್ತೆ ನೀರು, ಯಾವತ್ತು ಇರಲ್ಲ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಈ ವರ್ಷದಲ್ಲಿ ಮಳೆ ಆಗ್ತಿರೋದ್ರಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಬಹಳಷ್ಟು ಇದೆ. ಈಗಾಗಲೇ ಆ ವಿಚಾರ ಶಾಸಕರು ಹೇಳಿದ್ದಾರೆ, ಮತ್ತೆ ನಾನು ಹೇಳಕ್ ಹೋಗೋದಿಲ್ಲ. ಆದರೆ ಇವತ್ತು ಈಗಾಗಲೇ ತಹಸೀಲ್ದಾರ್ ಅವರು, ಇಒ ಅವರು ಮತ್ತೆ ಸಂಬಂಧಪಟ್ಟಂತ ಗ್ರಾಮೀಣ ಕುಡಿಯುವ ನೀರಿನ ವಿಭಾಗದ ಇಂಜಿನಿಯರ್ಗಳೆಲ್ಲ ಸೇರಿ ಪ್ರಾಬ್ಲಮ್ಯಾಟಿಕ್ ವಿಲೇಜಸ್ ಯಾವ್ದಾವ್ದಿದೆ ಅಂತೇಳಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಗುರುತಿಸಿದ್ದಾರೆ. ಮತ್ತೆ ಶಾಸಕರ ಟಾಸ್ಕ್ ಫೋರ್ಸ್ ಕಮಿಟಿ ಮತ್ತು JJMಗಳಲ್ಲಿ ಬಳಸಿಕೊಂಡು ಸಾಕಷ್ಟು ಕಡೆ ಬೋರ್ವೆಲ್ ಕೂಡ ಕೊರೆದಿದ್ದಾರೆ, ಹಲವಾರು ಕಡೆ ನೀರು ಕೂಡ ಸಿಕ್ಕಿದೆ. ಆದರೆ ಈ ಸಮಸ್ಯೆ ಏನಾಗಿದ್ರೆ, ಮೊನ್ನೆ ಕಂದಾಯ ಸಚಿವರು ಬಂದಾಗ ಕೂಡ ಅದು ಬಹಳಷ್ಟು ವಿಚಾರ ಚರ್ಚೆ ಆಯಿತು. ಬೋರ್ವೆಲ್ ಕೊರೆದಿದ್ದಾರೆ, ಪವರ್ ಸಪ್ಲೈ ಕೊಡ್ತಾ ಇಲ್ಲ ಬೆಸ್ಕಾಂನವರು ಅಂತ. ಯಾಕೆ ಅಂದ್ರೆ ಇವ್ರು ಹೇಳ್ತಾರೆ, ಅವ್ರ ಮೇಲೆ ಹೇಳ್ತಾರೆ, ಇಲ್ಲ ಅವ್ರು ನಮಗೆ ಏನು ಅದಕ್ಕೆ ಕಟ್ಟಬೇಕಂತ ಹಣ ಕಟ್ಟದೇ ಇರೋದ್ರಿಂದ ನಾವು ಕೊಡಕ್ಕಾಗಲಿಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ಅವರು ನಮಗೆ ಕೂಡ ಇನ್ನೂ ರಿಕ್ವೆಸ್ಟ್ ಕೊಟ್ಟಿಲ್ಲ, ಬೇರೆ ಬೇರೆ ರೀಸನ್ಸ್ ಹೇಳ್ತಾರೆ. ಈಗಾಗಲೇ ಈ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಇಷ್ಟು ತ್ವರಿತವಾಗಿ ಸ್ಪಂದನೆ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಇವಾಗ ಇವರು ಕೆಲವು ಕಡೆ ಮೋಟ್ರ್ ಪಂಪ್ ಕೊಟ್ಟಿಲ್ಲ, ನೀರು ಸಿಕ್ಕಿದೆ, ಪವರ್ ಸ್ಯಾಂಕ್ಷನ್ ಆಗಿಲ್ಲ, ಪವರ್ ಸ್ಯಾಂಕ್ಷನ್ ಆಗಿದೆ, ಮೋಟ್ರ್ ಪಂಪ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ತಾವು ದಯಮಾಡಿ ಎಲ್ಲ ಆಯಾ ತಾಲೂಕಿನ ಏನು AWS ಬಂದಿದ್ದಾರೆ ಕುಡಿಯೋ ನೀರಿನ ವಿಭಾಗದವರು, ಅವ್ರಿಗೂ ಮತ್ತು ತಹಸೀಲ್ದಾರ್ ಇಒ ಅವ್ರಿಗೆ ಚರ್ಚೆ ಮಾಡಿ ಎಷ್ಟೆಷ್ಟು ಪ್ರಾಬ್ಲಮ್ಯಾಟಿಕ್ ಇದೆ, ಎಲ್ಲೆಲ್ಲಿ ಏನೇನು ಕ್ರಮ ತೆಗೆದುಕೊಂಡಿದ್ದಾರೆ ಅಂತೇಳಿ ತಾವು ಅದನ್ನ ಕ್ರಮ ವಹಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ. JJM ವರ್ಕ್ದು ಕೋಲಾರ ತಾಲೂಕಲ್ಲಿ ಎಲ್ಲೆಲ್ಲಿ ಆಗಿದೆಯೋ ಯಾವುದೇ ಆಗಲಿ ಬಿಲ್ ಆಗಬಾರ್ದು. ಒಂದು. ಎರಡನೇದು ಬಿಲ್ ಆಗ್ಬೇಕಂದ್ರೆ ನೀವು ಬಿಲ್ ಮಾಡುವಂತ ಒಂದು ಸಿಚುವೇಶನ್ ಬಂದಾಗ ನಮಗೆ ಹೇಳಿ ನಮ್ಮ ಟೀಮನ್ನು ಕಳಿಸ್ಕೊಡ್ತೀವಿ, ನಿಮ್ಮ ಜೊತೆ ಕಳಿಸ್ಕೊಡ್ತೀವಿ, ಸಾಧ್ಯವಾದ್ರೆ ನಾನು ಬರ್ತೀನಿ. ಆ ಯಾವ್ಯಾವ ಊರ್ದು ನೀವು ಬಿಲ್ ಮಾಡ್ತೀರೋ ಆ ಊರಲ್ಲಿ ಏನು ಎಸ್ಟಿಮೇಟ್ ಇದೆಯೋ, ಎಷ್ಟು ಪೈಪ್ ಲೈನ್ ಇದೆ, ಎಷ್ಟು ನಲ್ಲಿಗಳಿದ್ದಾವೆ, ಎಲ್ಲೆಲ್ಲಿ ಏನೇನಿದೆ, ಓವರ್ ಹೆಡ್ ಟ್ಯಾಂಕ್ ಇದೆಯಾ, ಬೋರ್ ಇದೆಯಾ, ಮೋಟ್ರು, ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಫಾರ್ಮರ್ಸು ಏನೇನಾಗಿದೆ ಅದೆಲ್ಲ ಆಗಿದ್ರೆ ನಾವು ಬಿಲ್ ಮಾಡ್ಕೊಡೋಣ. ಅವರಿಗೆ ಆಗದೇ ಇದ್ರೆ ನಾವು ಯಾವುದು ಮಾಡೋದಿಲ್ಲ. ಆಮೇಲೆ ಕೆಲಸ ಮಾಡಿರೋದ್ರಲ್ಲಿ ಕಾಂಪ್ರಮೈಸ್ ಇಲ್ಲ, ಎಲ್ಲ ಕರೆಕ್ಟಾಗಿ ಕೆಲಸ ಆಗಿರಬೇಕು. ಏನವರು ಪೈಪ್ ಲೈನ್ ಹಾಕಿರ್ತಾನೆ ಅದ್ರ ಮೇಲೆ ಸಿಮೆಂಟ್ ಹಾಕೋದಾಗ್ಬೋದು, ಎಲ್ಲೆಲ್ಲಿ ಏನೇನು ಅನ್ನೋದನ್ನ ನೋಡಬೇಕು.
ಯಾವುದೇ KDP ಮೀಟಿಂಗಲ್ಲಿ ತೀರ್ಮಾನ ಮಾಡ್ತಾ ಇದ್ದೀವಿ, ಯಾವುದು ಬಿಲ್ ಆಗ್ಬಾರ್ದು. ಆಮೇಲೆ ನಿಮ್ಮವ್ರು ಯಾರು ನಮ್ಮ ಹತ್ರ ಯಾರು ಕಾಂಟ್ರಾಕ್ಟರ್ನ ಯಾರು ಕಳಿಸ್ಬೇಡಿ. ಮೊನ್ನೆ ಯಾರು ಲೆಟರ್ ಒಬ್ಬ ಬಂದಿದ್ದ, ಮನೆ ಹತ್ರ ಬರ್ಬೇಡ, ಕಾಂಪೌಂಡಿಂದ ಆಚೆ ಹೋಗು ಅಂತ ಹೇಳಿದೆ. ಇದೇ ವರ್ಡಲ್ಲೇ ಹೇಳಿದೆ, ಕಾಂಪೌಂಡಿಂದ ಆಚೆ ಹೋಗು, ಇಲ್ಲೆಲ್ಲ ಬರಬಾರ್ದು ಅಂತ ಹೇಳಿದ್ದೀನಿ ನಾನು ಅವ್ರಿಗೆ. ಬಿಲ್ ಅಂತೂ ಹಾಕಬಾರ್ದು, ಆದ್ರಂತೂ ನಾನು ಸುಮ್ಮನೆ ಇರೋದು. ಯಾಕಂದ್ರೆ ಈ ಬಾರಿ ಮಳೆ ಕೈ ಕೊಟ್ಟಿದೆ, ಬಿತ್ತನೆ ಆಗಿರ್ತಕ್ಕಂಥದ್ದು ಕೂಡ ಮೊಳಕೆ ಹೊಡೆದಿಲ್ಲ. ಮತ್ತೆ ಆಗಸ್ಟ್ನಲ್ಲಿ ಮಳೆ ಬಂದರೆ ರಾಗಿ ಬೆಳೆಯೋದಕ್ಕೆ ಅವಕಾಶ ಇರಲಿ ಅಂತೇಳಿ ನಮ್ಮ ಇಲಾಖೆಯವರು, ಕೃಷಿ ಇಲಾಖೆಯವರು ಬಿತ್ತನೆ ಬೀಜ ಎಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಮೇವು ಎರಡನೇದಾಗಿ, ಮತ್ತು ಮೇವಿಗೂ ಕೂಡ ಸಾಕಷ್ಟು ಬೋರ್ವೆಲ್ಸ್ ಇದೆ, ಸುಮಾರು 45,000 ಬೋರ್ವೆಲ್ಸ್ ಇದೆ. ಅವ್ರಿಗೂ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತು ನಂಜೇಗೌಡರು ಹಾಲು ಕೂಟದ ಅಧ್ಯಕ್ಷರು, ಅವರು ಕೂಡ ಅನೇಕ ಪ್ರೋತ್ಸಾಹಗಳನ್ನು ಕೂಡ ಹಣ ಕೊಡೋದ್ರ ಮುಖಾಂತರ, ಮತ್ತು ಇನ್ನೊಂದು ಹೊಸ ಕಾರ್ಯಕ್ರಮ ನಾರಾಯಣ ಸ್ವಾಮಿ ಅವರು, ನಂಜೇಗೌಡರು ಅವರು ಇವರು ಸದಸ್ಯರಲ್ಲಿ ಸುಮಾರು ಪ್ರತಿ ವರ್ಷ ಕೂಡ 1,000 ಎಮ್ಮೆ ಬೇರೆ ಕಡೆಯಿಂದ ಕಲಿಸಿ ಅದನ್ನ ಗುಣಮಟ್ಟವನ್ನು ಕಾಪಾಡ್ಕೊಳ್ಳೋದಕ್ಕೂ ಕೂಡ ಅದನ್ನು ಕೂಡ ವಿಚಾರ ಕೂಡ ಅವರು ಹೇಳಿದರು. ಮೇವಿಗೂ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಮತ್ತೆ ಬಿತ್ತನೆ ಬೀಜ ಇದೆ, ಮತ್ತೆ ರಸಗೊಬ್ಬರ ಅದು ಕೂಡ ಎಲ್ಲರೂ ಇಟ್ಕೊಂಡಿದ್ದಾರೆ. ಆಗಸ್ಟಲ್ಲಿ ಮಳೆ ಬಂದರೆ ಮತ್ತೆ ಕುಡಿಯೋ ನೀರಿಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು. ಅದನ್ನು ಭಾಳ ಸ್ಪಷ್ಟವಾಗಿ ನಮ್ಮ CEO ಅವರು ಹೇಳಿದ್ದೀನಿ. ಈಗ 1 ಕೋಟಿ ಇದೆ, ಹೊಸ ಬೋರ್ವೆಲ್ ಹಾಕ್ಬೇಕಾದ್ರೆ 1 ಕೋಟಿ ಸಾಕಾಗಲ್ಲ. ಹೆಚ್ಚಿನ ಅದನ್ನ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕೊಡ್ಸೋ ಕೆಲಸ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಅದು ಕೇಂದ್ರದ ಇದರಲ್ಲಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳು. ಈಗ ರಸ್ತೆ ಮಾಡಬೇಕಾದ್ರೆ ಮರಗಳ ಎಣಿಕೆ ಮತ್ತು ಮರಗಳ ದಪ್ಪದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತು ಪೂಜೆ ಮಾಡಿ 7-8 ತಿಂಗಳಾದರೂ ಕೂಡ ರಸ್ತೆ ಮಾಡೋದಕ್ಕೆ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಮತ್ತು ಹಣ ಕೂಡ ಜಾಸ್ತಿ ಕಟ್ಟಬೇಕಾಗಿದೆ ಡಿಪಾರ್ಟ್ಮೆಂಟಿಗೆ. ಅದನ್ನೆಲ್ಲ ಕೂಡ ನಾವು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಲೆವೆಲಲ್ಲಿ ಮಾತಾಡಬೇಕು. ಅದು ಕೋಲಾರ ಜಿಲ್ಲೆ ಒಂದೇ ಸಮಸ್ಯೆ ಇಲ್ಲ, ರಾಜ್ಯದ ಎಲ್ಲ ಕಡೆ ಕೂಡ ಈ ಸಮಸ್ಯೆಗಳಿರುತ್ತೆ. ಮತ್ತು ಹಲವಾರು ವರ್ಷಗಳಿಂದ ಉಳಿತಾ ಇರ್ತಕ್ಕಂಥ ಭೂಮಿನ ಫಾರೆಸ್ಟ್ನ ಏಕಾಏಕಿ ತಗೊಳ್ತಾರೆ ಅಂತ